ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ. ಮೊದಲಿಗೆ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಕೆ, ಯಾರ್ಯಾರು ಎಲ್ಲೆಲ್ಲಿಂದ ಬಂದಿದ್ದೀರಾ ಎಲ್ಲ ಗೊತ್ತಾಗಬೇಕು, ನನಗೂ ಗೊತ್ತಾಗಬೇಕು, ಪ್ರೇಕ್ಷಕರಿಗೂ ಗೊತ್ತಾಗಬೇಕು. ಅದಕ್ಕೆ ನಿಮ್ಮಗಳ ಪರಿಚಯ ಆಗಿಬಿಡಲಿ. ಮೊದಲಿಗೆ ಸಾವಿತ್ರಿಬಾಯಿ ಫುಲೆ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಮ್ಮ ಅಂತ ಹೇಳ್ಬಿಟ್ಟು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ನಿವೃತ್ತಿಯನ್ನು ಹೊಂದಿರುತ್ತೇನೆ. ಇವರು ನಮ್ಮನೆಯವರು, ನಮ್ಮ ಯಜಮಾನರು ಗುರುರಾಜ್ ಅಂತ ಹೇಳ್ಬಿಟ್ಟು ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ನನ್ನ ತಮ್ಮನ ಹೆಂಡತಿ ಪಂಕಜ ಅಂತ ಹೇಳ್ಬಿಟ್ಟು ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿ. ಅವರು ನನ್ನ ಕಸಿನ್ ಸಿಸ್ಟರು ಮಂಜುಳಾ ಅಂತ ಹೇಳ್ಬಿಟ್ಟು ಅವರು ಪ್ರಾಥಮಿಕ ಶಾಲಾ ಶಿಕ್ಷಕಿ. ಹಾಗಾಗಿ ಎಲ್ಲರೂ ಶಿಕ್ಷಕರೇ ಇರೋದ್ರಿಂದ ಸಾವಿತ್ರಿಬಾಯಿ ಫುಲೆ ಅವರ ಹೆಸರು. ಸಾವಿತ್ರಿಬಾಯಿ ಫುಲೆ ಅಂತಂದ್ರೆ ಅವರು ನಮ್ಮ ಭಾರತದ ಮೊದಲ ಪ್ರಥಮ ಮಹಿಳಾ ಶಿಕ್ಷಕಿ. ಹಾಗಾಗಿ ನಾವು ಅವಳನ್ನ ಅಕ್ಷರದವ ಅಂತಾನೂ ಕೂಡ ಕರೀತಾರೆ. ಅವಳೇ ನಮ್ಗೆಲ್ಲರಿಗೂ ಸ್ಫೂರ್ತಿ. ಅದಕ್ಕೋಸ್ಕರ ನಾವು ಸಾವಿತ್ರಿಬಾಯಿ ಫುಲೆ ಸಂಘ ಅಂತ ಇಟ್ಕೊಂಡಿದ್ವಿ. ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಶಿಕ್ಷಕರಿಗೆ ಹೌದು ಬಹಳ ಗೌರವ, ಅದೊಂದು ಗೌರವಿತವಾದಂತಹ ವೃತ್ತಿ. 4 ಜನ ನೀವುಗಳೇ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಬಹಳನೇ ಖುಷಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು? ಎಲ್ಲ ತಿಪ್ಟೂರಿಂದ ಬಂದಿದ್ದೀವಿ. ತಿಪ್ಟೂರಾ? ಓಕೆ, ಸಾವಿತ್ರಿಬಾಯಿ ಫುಲೆ ಕುಟುಂಬಕ್ಕೆ ಸಿನಿ ಕ್ವಿಜ್ಗೆ ಮತ್ತೊಂದ್ಸಲ ಸ್ವಾಗತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಈಗ ಎರಡನೇ ಕುಟುಂಬ ಜೇನುಗೂಡು ಕುಟುಂಬದ ಪರಿಚಯ ಮಾಡ್ಕೊಳ್ಳೋಣ. ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಹರ್ಷ. ನಾನು ಬೆಂಗಳೂರು ಯಲಹಂಕದಿಂದ ಬಂದಿದ್ದೀರಿ. ಅಪ್ಪ ಉಮಾಶಂಕರ್ ಅಂತ ಮಗ್ಗದ ಕೆಲಸ ಮಾಡ್ತಾ ಇದ್ದಾರೆ. ತಾಯಿ ಚಂದ್ರಕಾಂತ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಊಟ ಬಡಿಸೋ ಕೆಲಸ ಮಾಡ್ತಾರೆ. ಅಣ್ಣ ತೇಜು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಲ್ಲಿ ಕ್ಯಾಂಟೀನ್ ಸಹಾಯಕನಾಗಿ ಕೆಲಸ ಮಾಡ್ತಿದ್ದಾರೆ. ಮ್ಯಾಮ್ ಹೌದಾ? ಜೇನುಗೂಡು ಅಂದ್ರೆ ಎಲ್ಲ ಒಟ್ಟಿಗೆ ನಾವೆಲ್ಲರೂ ಒಟ್ಟಿಗೆ ಹೋಗ್ತೀರಿ. ವರ್ಷಕ್ಕೊಂದು 3-4 ಸರಿ ಟ್ರಿಪ್ ಹೋಗ್ತೀರಿ. ಎಲ್ಲ ಜೇನು ಹೆಂಗೆ ಒಟ್ಟಿಗೆ ಇರುತ್ತೆ ನಾವು ಅದೇ ತರ ಟ್ರಿಪ್ ಎಲ್ಲೇ ಸಹ ಹೋದ್ರೂ ಒಟ್ಟಿಗೆ ಹೋಗ್ತೀರಿ ಮ್ಯಾಮ್. ಖುಷಿ ಆಗುತ್ತೆ. ಅಂದ್ರೆ ಯಾವ ಊರು ನಿಮ್ದು? ನಮ್ದು ಬೆಂಗಳೂರೇ ಮ್ಯಾಮ್ ಮೂಲತಃ. ಬಹಳ ಖುಷಿ ಆಗ್ತಾ ಇದೆ. ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎರಡು ಕುಟುಂಬಗಳ ಪರಿಚಯ ಆಯ್ತು. ಇನ್ನು ಬೊಂಬೆನಾಡು ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಾವು ಚನ್ನಪಟ್ಟಣ ತಾಲೂಕು ಮಂಗಳೂರಿಂದ ಬಂದಿದ್ದೀವಿ. ನಾನು ಸರ್ಕಾರಿ ಪ್ರಾಥಮಿಕ ಶಾಲೆ ಸಿಂಗರಾಜಪುರದಲ್ಲಿ 35 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿಬಿಟ್ಟು ಈಗ ನಿವೃತ್ತಿಯಾಗಿ ಮಳವಳ್ಳಿಯಲ್ಲಿ ಒಂದು ಮೌರ್ಯ ಪ್ಯಾರಾಮೆಡಿಕಲ್ ಕಾಲೇಜನ್ನು ಸ್ನೇಹಿತರ ಜೊತೆಗೂಡಿ ನಡೆಸ್ತಾ ಇದ್ದೀನಿ ಮೇಡಮ್. ಈಕೆ ನನ್ನ ಧರ್ಮಪತ್ನಿ ನಂದಿನಿ ಅಂತ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಡಿ ಗ್ರೂಪ್ ವರ್ಕ್ ಮಾಡ್ತಾ ಇದ್ದಾರೆ. ಇವರು ನಮ್ಮ ಅಣ್ಣನ ಮಗ ಪ್ರಶಾಂತ್ ಅಂತೇಳಿ, ಅವರು ಮೊಬೈಲ್ ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದಾರೆ. ಅವನು ನನ್ನ ಮಗ ವೇಣುಗೋಪಾಲ್ ಅಂದ್ಬಿಟ್ಟು ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರು ಯಾರು? ಈತ ನನ್ನ ನಾದ್ನಿ ಮಗ ಸೋಮೇಶ್ ಅಂದ್ಬಿಟ್ಟು ಇಗ್ಲೂರಿಂದ ಬಂದಿದ್ದಾನೆ. ಕಾರ್ಯಕ್ರಮ ನೋಡ್ಬೇಕು ಅಂತಲೇ ಬಂದಿದ್ದಾನೆ. ಎಷ್ಟನೇ ಕ್ಲಾಸು? 6ನೇ ತರಗತಿನ? ಯಾವ ಸ್ಕೂಲು? SSV ಸಾರ್ವಜನಿಕ ವಿದ್ಯಾಸಂಸ್ಥೆ. ಹೌದಾ? ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ನೋಡಿ. ಸೊ ನೀವು ಚನ್ನಪಟ್ಟಣ ಆಗಿರೋದ್ರಿಂದ ಬೊಂಬೆನಾಡು ಕುಟುಂಬ ಅಂತ ಇಟ್ಕೊಂಡಿದ್ದೀರಾ. ಗಿಫ್ಟ್ ತಂದಿದ್ದೀವಿ. ಗಿಫ್ಟ್ ತಂದಿದ್ದೀರಾ? ಏನ್ ಗಿಫ್ಟ್? ಬೊಂಬೆ ಮೇಡಮ್, ಬೊಂಬೆ. ಓ ಮೈ ಗಾಡ್. ಹೌದಾ? ಓಪನ್ ಮಾಡ್ಲಾ? ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗದು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ನಾನು ನಿಮಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ನನಗೆ ಎಷ್ಟೆಲ್ಲ ಗಿಫ್ಟ್ ಸಿಕ್ಕಿದೆ, ಇದು ನನ್ನ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಏನೋ ಒಂಥರ ಎಕ್ಸೈಟ್ಮೆಂಟ್ ಅಲ್ಲ. ನಮ್ಮ ಅಣ್ಣವರಿಂದ ಹಿಡಿದು ನಮ್ಮ ಅಪ್ಪು ಸರ್ವರೆಗೂ ಕೂಡ ಹಾಡು ಅದನ್ನು ನೋಡಿದಾಗಲೇ ನಮಗೆ ಥ್ರಿಲ್ ಆಗುತ್ತೆ. ಈ ಗಿಫ್ಟ್ ನಮ್ಮನೆಗೆ ನಾನು ತೊಗೊಂಡು ಹೋಗ್ತಾ ಇರೋದು ನಿಮ್ಮಿಂದ. ಮೋಸ್ಟ್ ಮೆಮೊರೇಬಲ್ ಸರ್ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಇನ್ನು 4ನೇ ಕುಟುಂಬ ಪಾರು ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ತೆ, ನನ್ನ ಹೆಸರು ಶಿಲ್ಪಾ ಅಂತ. ನಾವು ಮೂಲತಃ ದಾವಣಗೆರೆಯವ್ರು. ನಾವು ಈಗ ವಾಸವಾಗಿರೋದು ಬೆಂಗಳೂರಲ್ಲೇ. ಇವರು ನಮ್ಮ ಹಸ್ಬೆಂಡು ಮಂಜುನಾಥ್ ಅಂತ, ಇವರು ಇಂದ್ರಜಿತ್ ಅಂತ ನಮ್ಮ ಕಸಿನು, ಅವರು ಭರತ್ ಅಂತ ನಮ್ಮ ಬ್ರದರ್. ಓಕೆ, ಪಾರು ಅಂದರೆ
ಪಾರು ಆ್ಯಕ್ಚುಲಿ ಮ್ಯಾಮ್ ನಂದು ಯೂಟ್ಯೂಬ್ ಚಾನಲ್ ಇದೆ ಪಾರುಸ್ ಕುಟುಂಬ ಅಂತ. Okay, ಪಾರು ಅನ್ನೋದು ನಮ್ಮ ಅತ್ತೆ ಹೆಸರು, ಇವ್ರ ತಾಯಿ ಹೆಸರು, ತಾಯಿ ಹೆಸರು ಅವ್ರ ಹೆಸರೇ ಇಟ್ಟಿದ್ದೀನಿ ಯೂಟ್ಯೂಬ್ ಚಾನಲ್. ಅಮಿತಾಬ್ ಬಚ್ಚನ್ ಜಯಬಾದುರಿ ಜೋಡಿನ ಎಲ್ಲರೂ ಹಾಗೆ ಹೇಳ್ತಾರೆ. ಓಕೆ, ಪಾರು ಕುಟುಂಬಕ್ಕೂ ಕೂಡ ಸಿನಿ ಕ್ವಿಜ್ಗೆ ಸ್ವಾಗತ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. 4 ಕುಟುಂಬಗಳಿಗೆ ಮತ್ತೊಂದ್ಸಲ ಸ್ವಾಗತ. ಎಲ್ಲರೂ ಚೆನ್ನಾಗಿ ಆಟಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಸೊ ಈಗ ಕುಟುಂಬಗಳ ಪರಿಚಯ ಆಯಿತು. ಸುತ್ತನ್ನ ಶುರು ಮಾಡಬೇಡ. ಮೊದಲನೇ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತಾಡೋದಕ್ಕೆ ಸಾವಿತ್ರಿಬಾಯಿ ಪುಲೆ ಕುಟುಂಬ ರೆಡಿ ಇದ್ದೀರಾ? ಸಾವಿತ್ರಿಬಾಯಿ ಪುಲೆ ಕುಟುಂಬಕ್ಕೆ ಅದಲ್ ಬದಲ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರು ನು ಬೆಂ ಲ ಇ ಗ ವು ಳು. ಬೇರೆಯವ್ರು ಡಿಸ್ಕಸ್ ಮಾಡೋದು ಇಲ್ಲಿ ಕೇಳಿಸ್ತಾ ಇದೆ, ಅವ್ರಿಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ. ನಿಧಾನಕ್ಕೆ ಡಿಸ್ಕಸ್ ಮಾಡಿ. ಡಿಸ್ಕಸ್ಸೇ ಮಾಡಬೇಡಿ, ಮನಸ್ಸಲ್ಲಿ ಅಂದ್ಕೊಳ್ಳಿ. ಓಕೆ, ಸಮಯ ಮುಗಿದಿದೆ. ಲವ್ ಇನ್ ಬೆಂಗಳೂರು. ಲವ್ ಇನ್ ಬೆಂಗಳೂರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಮೋ ಲ ದ ಲೆ ಮ ತೆ ಎಂ. ಇದು ಹಾಡಿನ ಸಾಲು. ಉತ್ತರ ಮೊದಲ ಮಳೆಯಂತೆ. ಮೊದಲ ಮಳೆಯಂತೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ನೋಡಿ, ನಮ್ಮ ಟೀಚರ್ಸ್ ಸಿನಿಮಾ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅಂತ. ನಾವು ಸರ್ವಜ್ಞರಲ್ಲ ಮೇಡಮ್, ನಾವು ಕಲಿಯೋದಿಲ್ಲ ಕೊನೆಯವರೆಗೂ ಇದೆ. ಓಕೆ, 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಖ ಳಿ ನ ಋ ಶೇ ತಿ ಗ ದ್ರ ಚಂ ಹ. ನಾಗತಿಹಳ್ಳಿ ಚಂದ್ರಶೇಖರ್. ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಎರಡನೇ ಕುಟುಂಬ ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ನಮ್ಮ ಜೇನುಗೂಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ತೇ ನ ಮ ಧ ಬಂ ಮ. ಮಮತೆಯ ಬಂಧನ. ಮಮತೆಯ ಬಂಧನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಿ ರಿ ಜ ಟ ಬ್ಯಾ ಗು ಸ ಹೋ ಳೆ ಹ. ಹಾಡಿನ ಸಾಲು ಇದು. ನಿಮ್ಮ ಹೇಳ್ತೀರಾ? ಇಲ್ಲ ಮ್ಯಾಮ್, ಗೊತ್ತಾಗಿಲ್ಲ. ಓಕೆ, ಸುಳಿವು ಈ ರೀತಿಯಾಗಿದೆ. ನಿಮ್ಮ ಮೊದಲನೇ ಸುಳಿವು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದ ಹಾಡು. ಎರಡನೇ ಸುಳಿವು ಭರತ್ ಬಿಜೆ ಈ ಗೀತೆಯನ್ನು ಹಾಡಿದ್ದಾರೆ. ಓಕೆ, ಬೇರೆ ಯಾರಾದರೂ ಹೇಳಿ. ಹಳೆ ಬ್ಯಾಟ್ರಿ ಹೊಸ ಗುಜರಿ. ಹಳೆ ಬ್ಯಾಟ್ರಿ ಹೊಸ ಗುಜರಿ ಅಂತ ಬೇರೆ ತಂಡ ಉತ್ತರವನ್ನ ಕೊಟ್ಟಿದೆ. ಈಗ ಸರಿಯಾದ ಉತ್ತರ ನೋಡೋಣ. ಹಳೆ ಗುಜರಿ ಹೊಸ ಸ್ವಲ್ಪ ಉಂಟಾಗಿದೆ ಅಷ್ಟೇ. ಆದ್ರೂ ಬಟ್ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಕೇಳಿಲ್ವಾ ನೀವು ಹಾಡು? ಅದಲ್ ಬದಲ್ ಮಾಡಿದ್ದಾರೆ. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಆಗಿಲ್ಲ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತಾ ವು ಶ್ರೀ ಶ್ವೇ ಸ ವಾ. ಶ್ವೇತಾ ಶ್ರೀವಾತ್ಸವ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ
ಸರಿ ಆಗಿದೆ. ಆಕ್ಚುಲಿ ಹಳೆ ಪ್ರಶ್ನೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅದ್ರದ್ದು ಹೀರೋಯಿನ್ ಇವರು. ಸೊ 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಬೊಂಬೆ ನಾಡು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ವ ರ ವ ನ ದ ದೇ ಗೆ. ದೇವರ ಗೆದ್ದ ಮಾನವ. ದೇವರ ಗೆದ್ದ ಮಾನವ. ದೇವರ ಗೆದ್ದ ಮಾನವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರ್ ಅಂತೂ ಥಟ್ ಅಂತ ಹೇಳ್ಬಿಟ್ಟು ಚಂದನದೇ ಥಟ್ ಅಂತ ಹೇಳಿ ಅನ್ನೋಗೆ. ಸೊ 20 ಅಂಕವನ್ನ ಗಳಿಸಿದರೆ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ನ ನಿ ಲಿ ಕ ದ ನ. ಇದು ಹಾಡಿನ ಸಾಲು. ಸದಾ ಕಣ್ಣಿನಲ್ಲಿ. ಸದಾ ಕಣ್ಣಿನಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಆ ಹಾಡನ್ನ ಗೆಸ್ ಮಾಡಿದ್ದಾರೆ. ಸರಿಯಾಗಿದೆಯಾ ಇದು ಹಾಡಿನ ಸಾಲು? ಅದಕ್ಕೆ ನಾನು ಸ್ವಲ್ಪ ಟೈಮ್ ತಗೊಂಡಿದ್ದು. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ರು ಶಂ ಪಿ ಕ ವಿ. ಇನ್ಷಿಯಲ್ ಕೂಡ ಇದೆ. ಇದು ವ್ಯಕ್ತಿಯ ಹೆಸರು. ಕರೆಕ್ಟ್ ಆಗಿ ಹೇಳಿ. ವಿ.ಪಿ. ಶಂಕರ್ ಮೇಡಮ್. ಸೊ ವಿ.ಪಿ. ಶಂಕರ. ನಿಮ್ಮ ಉತ್ತರ ಏನು? ನೋಡಿ ಯೋಚನೆ ಮಾಡಿ, ಯಾಕಂದ್ರೆ ರು 2 ಇದೆ. ಏನು ಸುಳಿವು ತಗೋತೀರಾ? ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಖಡಖಂಡದ ಕಲಾವಿದ. ಇವರ ಇಡೀ ಕುಟುಂಬ ಸಿನಿಮಾ ಕ್ಷೇತ್ರದಲ್ಲಿದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ವಿ ರವಿಶಂಕರ. ವಿ ರವಿಶಂಕರ್ ಅಂತ ಈಗ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಏನಾಯ್ತು? ನೀವೇನ್ ಹೇಳಿದ್ರಿ? ಸ್ವಲ್ಪ ಪಿ ಹೇಳ್ಬೇಕಾಗಿತ್ತು ಅಲ್ಲ. ಈಗ ವಿ ಬಂದ್ಬಿಟ್ಟಿದೆಯಲ್ಲ. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದೆ. ಪಾರು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಬ ಳು ಗ ಲಿ ಹೂ ದೇ ಓಂ ಯ. ಒಂದೇ ಬಳ್ಳಿಯ ಹೂಗಳು. ಒಂದೇ ಬಳ್ಳಿಯ ಹೂಗಳು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಬ ಲಿ ಓ ರ ನು ಚ ನ ಹು ರೋ ಜ ಲಿ ಗ ದ. ಹಾಡಿನ ಸಾಲಿದು. ಸಮಯ ಮುಗ್ದಿದೆ. ಸುಳಿವು ತಗೋತೀರಾ? ನಿಮ್ಮ ಮೊದಲ ಸುಳಿವು ಬುಲ್ಬುಲ್ ಸಿನಿಮಾದ ಗೀತೆ. 2ನೇ ಸುಳಿವು ಸೋನು ನಿಗಮ್ ಈ ಗೀತೆ ಹಾಡಿತು. ಗೊತ್ತಾಗ್ತಾ ಅಲ್ವಾ? ಯಾರಾದ್ರೂ ಹೇಳ್ತೀರಾ? ಬೇರೆಯವ್ರದ್ದು ಚೆನ್ನಾಗಿ ನಿಮ್ಗೆ ಆನ್ಸರ್ ಗೊತ್ತಾಗ್ತಾ ಇದೆ ಅಲ್ಲ? ಗೊತ್ತಾಗ್ತಿಲ್ಲ. ಓಕೆ, ಯಾವ ಹಾಡಿದು? ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ. ಓಕೆ, 2ನೇದು ಸ್ವಲ್ಪ ಕನ್ಫ್ಯೂಸ್ ಆಯ್ತು ಅನ್ಸುತ್ತೆ. 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಂ ನ ಮ ಗ ಥು ಸು ನಾ. ಸುಮನಾ ರಂಗನಾಥನ್. ಸುಮನಾ ರಂಗನಾಥನ್. ಉತ್ತರ ನೋಡೋಣ. ನೀವೇನು ಹೇಳಿದ್ದು? ಸುಮನ್ ರಂಗನಾಥನ್. ಸುಮನಾ.
ನೀವು ಸುಮನ ರಂಗನಾಥನ್ ಅಂತ ಅಂದ್ರಿ ಅನ್ಸುತ್ತೆ. ಸುಮನ್ ರಂಗನಾಥ್ ಅದು, ಯಾಕಂದ್ರೆ ಎಕ್ಸಾಕ್ಟ್ ಅವ್ರ ಹೆಸರಲ್ವಾ, ಹಾಗೆ ಹೇಳಬೇಕು. ಸೊ ಹಾಗಾಗಿ 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಓಕೆ, ಮೊದಲನೇ ಸುತ್ತು ಇಲ್ಲಿಗೆ ಮುಕ್ತಾಯ ಆಗಿದೆ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ನೇ ಸುತ್ತಲ್ಲಿ ಯಾರು ಕನ್ಫ್ಯೂಸ್ ಆಗಬೇಡಿ, ಓಕೆನಾ? 2ನೇ ಸುತ್ತಿಗೆ ಹೋಗೋಣ. 2ನೇ ಸುತ್ತಿಗೆ ಹೋಗ್ಬಿಡೋಣ. 2ನೇ ಸುತ್ತು ನಕ್ಷತ್ರ. ಓಕೆ, ನಕ್ಷತ್ರ ಸುತ್ತನಾಡೋದಕ್ಕೆ ಸಾವಿತ್ರಿಬಾಯಿ ಪುಲೆ ಕುಟುಂಬ ರೆಡಿ ಇದ್ದೀರಾ? ರಂಗಾಯಣ ರಘು. ಸಾವಿತ್ರಿಬಾಯಿ ಪುಲೆ ಕುಟುಂಬಕ್ಕೆ ರಂಗಾಯಣ ರಘು ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಂಗಾಯಣ ರಘು ಅವರ ಪೂರ್ಣ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಕೊಟ್ಟೂರು ಚಿಕ್ಕರಂಗಪ್ಪ ರಘುನಾಥ. 2ನೇ ಆಯ್ಕೆ ಮೈಸೂರು ದೊಡ್ಡರಂಗಪ್ಪ ರಘುನಾಥ. ಚಿಕ್ಕರಂಗಪ್ಪನ ದೊಡ್ಡರಂಗಪ್ಪನ ಅಂತ ಈಗ. ಮೈಸೂರು ದೊಡ್ಡರಂಗಪ್ಪ ರಘುನಾಥ. ಮೈಸೂರು ದೊಡ್ಡರಂಗಪ್ಪ ರಘುನಾಥ ಅಂತ ಉತ್ತರ ಕೊಟ್ಟಿದ್ದಾರೆ. ಅಯ್ಯೋ, ಉತ್ತರ ತಪ್ಪಾಗಿದೆ. ಕೊಟ್ಟೂರು ಚಿಕ್ಕರಂಗಪ್ಪ ರಘುನಾಥ ಸರಿಯಾದ ಉತ್ತರ. ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಕೊಟ್ಟೂರಿನಲ್ಲಿ ಇವರು ಹುಟ್ಟಿದರು. 2ನೇ ಪ್ರಶ್ನೆ ನೋಡೋಣ. ರಂಗಾಯಣ ರಘು ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಡಿ ಸುರೇಶ್ ನಿರ್ದೇಶನದ ಈ ಕೆಳಗಿನ ಯಾವ ಚಿತ್ರದಲ್ಲಿ ರಂಗಾಯಣ ರಘು ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಅರ್ಥ. 2ನೇ ಆಯ್ಕೆ ಸಕ್ಕರೆ. ನಿಮ್ಮ ಉತ್ತರ ಅರ್ಥ. ಅರ್ಥ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ರಂಗಾಯಣ ರಘು ನಟಿಸಿದ್ದಾರೆ. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. ರಂಗಾಯಣ ರಘು ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಂಗಾಯಣ ರಘು ಅವರ ಪತ್ನಿಯ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಮಂಗಳ. 2ನೇ ಆಯ್ಕೆ ಚುಕ್ಕಿ. ಚುಕ್ಕಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಮಂಗಳ. ರಂಗಾಯಣ ರಘು ಅವರ ಪುತ್ರಿಯ ಹೆಸರು ಚುಕ್ಕಿ. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಿ. ಜೇನುಗೂಡು ಕುಟುಂಬ ರೆಡಿ ಇದ್ದೀರಲ್ಲ? ಅಣ್ಣವ್ರು ಬರ್ತಾರಾ? ಅಣ್ಣವರೇ ಸಿಕ್ಬಿಡಿ ಹಂಗಾದ್ರೆ. ಇಲ್ಲಿ ಅಮ್ಮ ಮಗ ಒಂದು ಕಲರ್, ಅಪ್ಪ ಮಗ ಒಂದು ಕಲರ್ ಅಲ್ಲ? ಮಾತಾಡ್ಕೊಂಡು ಹಾಕೊಂಡ್ಬಂದಿರೋದಾ? ಕೋಇನ್ಸಿಡೆಂಟ್. ಅಜಯ್ ರಾವ್. ಜೇನುಗೂಡು ಕುಟುಂಬಕ್ಕೆ ಅಜಯ್ ರಾವ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಜಯ್ ರಾವ್ ನಟನೆಯ ತಾಜ್ ಮಹಲ್ ಸಿನಿಮಾದ ನಿರ್ದೇಶಕ ಯಾರು? ಮೊದಲನೇ ಆಯ್ಕೆ ಶಶಾಂಕ್. 2ನೇ ಆಯ್ಕೆ ಆರ್ ಚಂದ್ರು. ಶಶಾಂಕ್. ಶಶಾಂಕ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಆರ್ ಚಂದ್ರು. 2008ರಲ್ಲಿ ತೆರೆ ಕಂಡ ಸಿನಿಮಾ ಇದು. ಯೋಚನೆ ಮಾಡಿ ಉತ್ತರ ಕೊಡಿ. ಅಜಯ್ ರಾವ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಅಜಯ್ ರಾವ್ ಅತಿ ಹೆಚ್ಚು ಸಿನಿಮಾಗಳನ್ನು ಯಾವ ನಿರ್ದೇಶಕರ ಜೊತೆ ಮಾಡಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಶಶಾಂಕ್. 2ನೇ ಆಯ್ಕೆ ಆರ್ ಚಂದ್ರು. ಶಶಾಂಕ್.
ಶಶಾಂಕ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಮೊದಲನೇದು ಇವರಿಂದ ಪಾಯಿಂಟ್ಸ್ ಬರಲಿಲ್ಲ ಅಂತ ಮತ್ತೆ ಹೇಳಲ್ವೇನೋ ಅನ್ಕೊಂಡಿದ್ದೆ. ಶಶಾಂಕ್ ಜೊತೆ 3 ಸಿನಿಮಾಗಳನ್ನು ಮಾಡಿದ್ದಾರೆ ಅಜಯ್ ರಾವ್. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ 3ನೇ ಪ್ರಶ್ನೆ ನೋಡೋಣ. ಅಜಯ್ ರಾವ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ರಿ. ಅಜಯ್ ರಾವ್ ಅತಿ ಹೆಚ್ಚು ಯಾವ ಹೆಸರಿನ ಪಾತ್ರದಲ್ಲಿ ನಟಿಸಿದ್ದಾರೆ? ಮೊದಲನೇ ಆಯ್ಕೆ ಅಜಯ್, 2ನೇ ಆಯ್ಕೆ ಕೃಷ್ಣ. ಕೃಷ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. 9 ಸಿನಿಮಾದಲ್ಲಿ ಅಜಯ್ ರಾವ್ ಅವರು ಕೃಷ್ಣ ಹೆಸರಿನ ಪಾತ್ರ ಮಾಡಿದ್ದಾರೆ. ಕೃಷ್ಣ ಅಜಯ್ ರಾವ್ ಅಂತಾನೆ ಕರೆಯೋದು. ಹೌದು, ಅವ್ರನ್ನ ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಅಲ್ಲ. ಓಕೆ, 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. 40 ಅಂಕನ ಗಳಿಸಿದ್ದಾರೆ. ಓಕೆ, ನಮ್ಮ ಮುಂದಿನ ಕುಟುಂಬ ಬೊಂಬೆನಾಡು ಕುಟುಂಬ. ನಿರ್ದೇಶಕ ಸಿದ್ದಲಿಂಗಯ್ಯ. ನಿರ್ದೇಶಕ ಸಿದ್ದಲಿಂಗಯ್ಯ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿದ್ದಲಿಂಗಯ್ಯನವರ ಪತ್ನಿಯ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ವರಲಕ್ಷ್ಮಿ, 2ನೇ ಆಯ್ಕೆ ಧನಲಕ್ಷ್ಮಿ. ವರಲಕ್ಷ್ಮಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಧನಲಕ್ಷ್ಮಿ. ಈ ದಂಪತಿಗೆ ಮುರಳಿ ಮತ್ತು ಸುರೇಶ್ ಎಂಬ 2 ಮಕ್ಕಳಿದ್ದಾರೆ. ಓಕೆ, ಈಗ 2ನೇ ಪ್ರಶ್ನೆ ನೋಡೋಣ. ಸಿದ್ದಲಿಂಗಯ್ಯ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿದ್ದಲಿಂಗಯ್ಯನವರು ನಿರ್ದೇಶಿಸಿದ ಮೊದಲ ಚಿತ್ರ ಮೇಯರ್ ಮುತ್ತಣ್ಣದ ನಿರ್ಮಾಪಕರು ಯಾರು? ಓಕೆ, ಆಪ್ಷನ್ನೇ ಬೇಡ ಅಂತ ಇದ್ದಾರೆ. ನೋಡೋಣ ಏನೇನು ಆಪ್ಷನ್ ಬರುತ್ತೆ ಅಂತ. ಮೊದಲನೇ ಆಯ್ಕೆ ದ್ವಾರ್ಕೀಶ್, 2ನೇದು ವೀರಸ್ವಾಮಿ. ದ್ವಾರ್ಕೀಶ್ ಅಂತ ಮೊದಲೇ ಉತ್ತರ ಕೊಟ್ಟಿರೋದ್ರಿಂದ ಈಗ ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಶ್ರೀ ವೆಂಕಟೇಶ್ವರ ಸಿನಿಟನ್ ಬ್ಯಾನರ್ ಅಡಿ ಅಂಬುಜಾ ದ್ವಾರ್ಕೀಶ್ ನಿರ್ಮಾಣ ಮಾಡಿದ್ರು. 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ 3ನೇ ಪ್ರಶ್ನೆ ನೋಡೋಣ. ಸಿದ್ದಲಿಂಗಯ್ಯ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿದ್ದಲಿಂಗಯ್ಯನವರು ಎಷ್ಟು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ? ಮೊದಲನೇ ಆಯ್ಕೆ 18 ಸಿನಿಮಾ, 2ನೇ ಆಯ್ಕೆ 23 ಸಿನಿಮಾ. 18 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 23. ಸಹಾಯಕ ನಿರ್ದೇಶಕರಾಗಿ ಹಲವಾರು ಚಿತ್ರಗಳಲ್ಲಿ ಕೆಲಸ ಮಾಡಿದ್ರು. ನಿರ್ದೇಶಕರಾಗಿ 23 ಚಿತ್ರಗಳನ್ನು ನಿರ್ದೇಶನ ಮಾಡಿ. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಪಾರು ಕುಟುಂಬ ರೆಡಿ ಇದ್ದೀರಾ? ಓಕೆ, ಬಿ ಸರೋಜಾದೇವಿ. ಬಿ ಸರೋಜಾದೇವಿ ಕುರಿತಾದ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ಅವರು ಸಿನಿಮಾ ರಂಗಕ್ಕೆ ಬಂದಾಗ ಅವರ ವಯಸ್ಸೆಷ್ಟು? ನಿಮ್ಮ ಮೊದಲ ಆಯ್ಕೆ 17 ವರ್ಷ, 2ನೇ ಆಯ್ಕೆ 8 ವರ್ಷ. 8 ವರ್ಷ. 8 ವರ್ಷ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 17. ಹೊನ್ನಪ್ಪ ಭಾಗವತರವರ ಮಹಾಕವಿ ಕಾಳಿದಾಸ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶ ಮಾಡಿದರು. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ನಟನೆಯ ಕಿತ್ತೂರು ಚೆನ್ನಮ್ಮ ಸಿನಿಮಾ ಬಿಡುಗಡೆಯಾದ ವರ್ಷ ಯಾವುದು? ಮೊದಲ ಆಯ್ಕೆ 1970, 2ನೇ ಆಯ್ಕೆ 1961. ಸಾವಿರದ 1970 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಓ, ಇದು ಕೂಡ ತಪ್ಪಾಗಿದೆ. ಸರಿಯಾದ ಉತ್ತರ 1961.
ಬಟ್ ಖುಷಿ ಆಗುತ್ತೆ, ತಪ್ಪುತ್ರ ಕೊಟ್ಟರು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ. ಹಾಗೆ ಇರಬೇಕು ಅಲ್ವಾ? BR ಪಂತಲು ನಿರ್ದೇಶನದ ಈ ಸಿನಿಮಾದಲ್ಲಿ ಚೆನ್ನಮ್ಮಳಾಗಿ ಅಬ್ಬರಿಸಿದ್ದರು ಸರೋಜಾದೇವಿ. ಈಗ 3ನೇ ಪ್ರಶ್ನೆ ನೋಡೋಣ. ಬಿ ಸರೋಜಾದೇವಿಯವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿ ಸರೋಜಾದೇವಿ ಹುಟ್ಟಿದ್ದು ಎಲ್ಲಿ? ನಿಮ್ಮ ಮೊದಲನೇ ಆಯ್ಕೆ ಚನ್ನಪಟ್ಟಣ ತಾಲೂಕು ದಶವಾರ, 2ನೇ ಆಯ್ಕೆ ತುಮಕೂರಿನ ಶಿರಾ. ತುಮಕೂರಿನ ಶಿರಾ. ತುಮಕೂರಿನ ಶಿರಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಚನ್ನಪಟ್ಟಣ ತಾಲೂಕು ದಶವಾರ. 1938 ಜನವರಿ 7ರಂದು ಸರೋಜಾದೇವಿ ಅವರು ಹುಟ್ಟಿದ್ದು. ಸೊ ಬಿ ಸರೋಜಾದೇವಿ ಅವರ ಬಗ್ಗೆ ಕೇಳಿದ 3 ಪ್ರಶ್ನೆಗೂ ಕೂಡ ಸರಿಯಾದ ಉತ್ತರ ಕೊಡೋಕ್ಕಾಗಿಲ್ಲ. ಪರವಾಗಿಲ್ಲ, ಇನ್ನೂ 2 ಸುತ್ತಿದೆ, ಕಮ್ ಬ್ಯಾಕ್ ಮಾಡಿ ಆಯ್ತಾ? ಓಕೆ, ಇಲ್ಲಿಗೆ 2 ಸುತ್ತುಗಳು ಮುಕ್ತಾಯ ಆಗಿದೆ. 3ನೇ ಸುತ್ತಿಗೆ ಹೋಗೋಣ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ಸಾವಿತ್ರಿಬಾಯಿ ಪುಲೆ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಮ್ಮ ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಇದು ನಟರೊಬ್ಬರ ಬಾಲ್ಯದ ಫೋಟೋ. ಯಾವ ನಟನ ಬಾಲ್ಯದ ಫೋಟೋ ಅಂತ ಗೆಸ್ ಮಾಡಬೇಕು. ವಿಷ್ಣುವರ್ಧನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಜಗ್ಗೇಶ್. ನೀವು ಉತ್ತರ ತಪ್ಪು ಹೇಳಿದ್ ನೋಡಿ, ಹೆಂಗ್ ಕಣ್ಣಲ್ಲಿ ಹಿಂಗ್ ನೋಡ್ತಾ ಇದಾರೆ ಅವರು. ಅದೇ ಕಣ್ಣು ಹಾಗೆ ಬಿಡ್ತಾ ಇದ್ದಾರೆ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇದೆರಡೂ ಸೇರಿ ಯಾವ ಚಿತ್ರದ ಹೆಸರಾಗತ್ತೆ ಅಂತ ಹೇಳ್ಬೇಕು. ಗರುಡ ರೇಖೆ. ಗರುಡ ರೇಖೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳಬೇಕು. ನಿಮ್ಮ ಉತ್ತರ? ಅನಂತ್ ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಜನಿಕಾಂತ್. ಓಕೆ, 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಓಕೆ, ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಜೇನುಗೂಡು ಕುಟುಂಬಕ್ಕೆ ಈ ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ನಿಮ್ಮ ಉತ್ತರ? ಪ್ರಜ್ವಲ್ ದೇವರಾಜ್. ಪ್ರಜ್ವಲ್ ದೇವರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಕ್ಷಿತ್ ಶೆಟ್ಟಿ. ಓಕೆ, ಸರಿಯಾದ ಉತ್ತರ ರಕ್ಷಿತ್ ಶೆಟ್ಟಿ. ಅದರ ಉತ್ತರ ಹೇಳಕ್ಕಾಗಿಲ್ಲ ಅವ್ರಿಗೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು ಸೇರಿಸಿ ಸಿನಿಮಾದ ಹೆಸರಾಗುತ್ತೆ, ಹೇಳಬೇಕು. ನಿಮ್ಮ ಉತ್ತರ? ಕಣ್ಣಿನ ಛಾಯೆ. ಕಣ್ಣಿನ ಛಾಯೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕಣ್ಣು ತೆರೆಸಿದ ಹೆಣ್ಣು ಸರಿಯಾದ ಉತ್ತರ.
ಓಕೆ, ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ಹೀರೋ ಯಾರು ಅಂತ ಹೇಳಬೇಕು. ರವಿಚಂದ್ರನ್. ರವಿಚಂದ್ರನ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಪುಟ್ಟಂಜ ಚಿತ್ರದ್ದು. ಮೂರಲ್ಲಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಬೊಂಬೆ ನಾಡು ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್. ಬೊಂಬೆ ನಾಡು ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಯಾವ ನಟನ ಬಾಲ್ಯದ ಫೋಟೋ ಅಂತ ಹೇಳಬೇಕು. ಶಂಕರ್ ನಾಗ್. ಶಂಕರ್ ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮುಳ್ಳಿನ ಗುಲಾಬಿ. ಮುಳ್ಳಿನ ಗುಲಾಬಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದರೆ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟಿ ಯಾರು ಅಂತ ಜಾಕ್ವೆಲಿನ್ ಫರ್ನಾಂಡಿಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಸರಿಯಾಗಿದೆ. ವಿಕ್ರಾಂತ್ ರೋಣ ಚಿತ್ರದ್ದು. 3 ಪ್ರಶ್ನೆಗಳಿಗೂ ನೀವು ಥಟ್ ಅಂತ ಉತ್ತರ ಹೇಳಿರೋದ್ರಿಂದ ಇದು ಮುಗಿಸ್ಕೊಂಡು ಸೀದಾ ಥಟ್ ಅಂತ ಹೇಳಿಗೆ ಹೋಗ್ಬೋದು. ಓಕೆ, 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ಪಾರು ಕುಟುಂಬ ರೆಡಿ ಇದ್ದೀರಾ? ಹಾಗಾದ್ರೆ ಉತ್ತರ ತಪ್ಪು ಕೊಡ್ತೀವಿ ಅಂತ ಆಯ್ತು. ಅದೇ ಖುಷಿ ಆಗ್ತಿರೋದು ಇವತ್ತು. ತಪ್ಪು ಹೇಳಿದ್ರು ಎಂಜಾಯ್ ಮಾಡ್ತಾ ಇದ್ದೀರಾ ಅದನ್ನ ಅಲ್ವಾ? ಓಕೆ, ಪಾರು ಕುಟುಂಬ ಆಟ ಆಡೋದಕ್ಕೆ ಜೊತೆಗೆ ನಗಾಡೋದಕ್ಕೂ ರೆಡಿ ಇದ್ದಾರೆ. ಹಾಗಾದ್ರೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅಲ್ಲಿ ಬಾಲನಟನ ಫೋಟೋ ಇದೆ. ಅದು ಯಾರು ಅಂತ ಹೇಳಬೇಕು. ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ತಪ್ಪು ಹೇಳಿದ್ರು ನಗ್ತಾರೆ, ಸರಿ ಹೇಳಿದ್ರು ನಗ್ತಾರೆ. ಓಕೆ, 20 ಅಂಕನ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮೇಡಮ್, ಬಂಗಾರದ ಸೇತುವೆ. ಬಂಗಾರದ ಸೇತುವೆ. ಬಂಗಾರದ ಸೇತುವೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸುವರ್ಣ ಸೇತುವೆ. ಸ್ವಲ್ಪ ಮಿಸ್ ಆಯ್ತು. ಅರ್ಧನಾ? ಅರ್ಥ ಒಂದೇ, ಬಟ್ ಅದು ಸಿನಿಮಾ ಹೆಸರು ಆಸ್ ಇಟ್ ಈಸ್ ಹೇಳಬೇಕು. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟ ಯಾರು ಅಂತ ಹೇಳಬೇಕು. ಚಿರಂಜೀವಿ ಸರ್ಜಾ. ಚಿರಂಜೀವಿ ಸರ್ಜಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸಿಂಗ ಚಿತ್ರದ್ದು. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯವಾಗಿದೆ. ನಮ್ಮ ಎಲ್ಲ ಪಾರ್ಟಿಸಿಪೇಟ್ಸು ನಗ್ತಾ ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹೀಗೆ ಇರಬೇಕು. ಇಲ್ಲ ಕೆಲವರು ಉತ್ತರ ತಪ್ಪು ಕೊಟ್ಬಿಟ್ರೆ ಕೊನೆಯವರೆಗೂ ಫುಲ್ ಡಲ್ ಹೊಡೆದ್ಬಿಡ್ತಾರೆ. ಓಕೆ, ಇವಾಗ 4ನೇ ಸುತ್ತು ಕೂಡ ಭಾಳ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲರೂ ಪ್ರೋಗ್ರಾಮ್ನ ಎಂಜಾಯ್ ಮಾಡ್ತಿರೋದ್ರಿಂದ. 4ನೇ ಸುತ್ತಿಗೆ ಹೋಗೋಣ ಅಲ್ಲ? 4ನೇ ಸುತ್ತು ನಟ ಭಯಂಕರ. ಓಕೆ, ಸಾವಿತ್ರಿಬಾಯಿ ಪುಲೆ ಕುಟುಂಬ ರೆಡಿ ಇದ್ದೀರಲ್ಲ? ಯಾರು ಬರ್ತಾ ಇದ್ದಾರೆ? ಓಕೆ, ಭಯಂಕರಿ ಮ್ಯಾಮೇ ಬರ್ತಾ ಇದ್ದಾರೆ.
ಸಮಯ ಈಗ ಶುರುವಾಗಿದೆ. ಎರಡು ಪದ. ಮೊದಲನೇ ಪದ ಎರಡು ಅಕ್ಷರ. ಮೊದಲನೇ ಪದ ಎರಡು, ಎರಡನೇ ಪದ ಎರಡು, ನಾಲ್ಕು ಅಕ್ಷರ. ಒಟ್ಟು ಆರು ಅಕ್ಷರ. ಇಂಗ್ಲೀಷ್ ಇಂಗ್ಲೀಷ್ ಕನ್ನಡ ಬರಲ್ಲ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಕೋಮಲ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಪ್ರೀತಿಯೂ ಇದೆ ಇದರಲ್ಲಿ. ಯಾರಾದ್ರೂ ಹೇಳ್ತೀರಾ? ಪ್ಯಾರ್ಗೆ ಆಗ್ಬಿಟ್ಟೈತೆ. ಟೀಚರ್ಸ್ ಅಲ್ವಾ, ಅದೆಲ್ಲ ತುಂಬಾ ಸ್ಟ್ರಿಕ್ಟ್ ಡಿಸಿಪ್ಲಿನ್. ಇವರೆಲ್ಲ ಸ್ಟ್ರಿಕ್ಟ್ಗೆ ಆಗ್ಬಿಟ್ಟವ್ರೆ ಮೇಡಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ನಾಲ್ಕು ಪದ, ನಾಲ್ಕು ಪದ, ನಾಲ್ಕು ಅಕ್ಷರ, ಒಂದೇ ಪದ, ಒಂದೊಂದು ಪದ. ಮನೆ, ನಿವಾಸ, ನೀರು, ಭೂಮಿ 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 ನೀರ, ನೀರ, ಹಿಂದೆ, ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ದರ್ಶನ್ ನಟನೆಯ ಚಿತ್ರ. ಈ ಸುಳಿವು ಹೇಳಿದಾಗ ನಿಮ್ಗೆ ಗೊತ್ತಾಗ್ಬೋದು. ಎರಡನೇ ಸುಳಿವು ರಾಯರು ನೆನಪಾಗ್ತಾರೆ. ಗುರು ರಾಘವೇಂದ್ರ, ಮಂತ್ರಾಲಯ. ಗೊತ್ತಾಗ್ತಾ ಇಲ್ವಾ? ಪ್ರಹ್ಲಾದ. ಯಾರಾದ್ರೂ ಹೇಳ್ತೀರಾ? ಬೃಂದಾವನ. ಸರಿಯಾದ ಉತ್ತರ ಬೃಂದಾವನ. ರಾಯರು ಅಂದಾಗ ಅದು ನೆನಪಾಗತ್ತಲ್ಲ. ಓಕೆ ಓಕೆ ಮ್ಯಾಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು ಪದ, ಎರಡು ಪದ, ಎರಡು ಅಕ್ಷರ. ಮೊದಲನೇ ಪದ ಎರಡು ಅಕ್ಷರ, ಎರಡನೇ ಪದ ಎರಡು ಅಕ್ಷರ. ಅಲ್ಲ ತೋರಿಸಿ, ಅದು ಅವ್ರೇನು ಹೇಳ್ತಾರೆ? ಚಡ್ಡಿ ದೋಸ್ತು. ಬಟ್ ಚಡ್ಡಿ ದೋಸ್ತು ಉತ್ತರ ಕರೆಕ್ಟ್ ಆಗಿದೆ. ಚಡ್ಡಿ ಅಂತ ಹೇಳ್ಬೇಕು, ಹೇಳಕ್ಕೂ ಕಷ್ಟ, ತೋರ್ಸಕ್ಕೂ ಕಷ್ಟ ಹಾಗಾಗಿದೆ. 3ರಲ್ಲಿ 1 ಪ್ರಶ್ನೆಗೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಜೇನುಗೂಡು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗಿದೆ. 3 ಪದ. ಛತ್ರಿ, ಮಳೆ, ಛತ್ರಿ, ಚಾ, ಛತ್ರಿ. ಎರಡನೇದು, ಮೂರನೇದು, ಮೊದಲನೇದು.
ಛತ್ರಿಗಳು ಸರ್ ಛತ್ರಿಗಳು. ಸರಿ ಆಗಿದೆ. ಛತ್ರಿಗಳು ಸರ್ ಛತ್ರಿಗಳು ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ 4 ಅಕ್ಷರ. ಮೊದಲನೇದು ಆ ಮಾ ಮಾ. ಎರಡನೇದು ಬಾ ಬಾ ರಾ. ಹಿಂದಿ ಆ. ತೆಲುಗು ಬಾ ರಾ. ಬನ್ನಿ ದರ್ಶನ್ ದ ಆದ ಮಾದ ಮಾದೇಶ. ಬಟ್ಟೆ ಬಣ್ಣ ಕಲರ್ ಬಣ್ಣ ಹಿಂದಿಲಿ ಕಲರ್. ಚಕ್ಲಿ ಮೆಹಂದಿ ರಂಗೋಲಿ ರಾ ರಂಗೋಲಿ ಮಾದ ರಂಗೋಲಿ ಮಾದ ರಂಗೋ. ಚುಕ್ಕಿ ಮಾದ ಚುಕ್ಕಿ ಬೆಳ್ಳಿ ಚುಕ್ಕಿ ಮಾದ. ನಿಮ್ಮ ಮೊದಲನೇ ಸುಳಿವು ಡಾರ್ಲಿಂಗ್ ಕೃಷ್ಣ ನಟನೆಯ ಸಿನಿಮಾ. ಮಹಿಳೆಯರಿಗೆ ಅದು ಇಷ್ಟ. ಮೆಹಂದಿ ಯಾರಾದ್ರೂ ಹೇಳ್ತೀರಾ? ಮದರಂಗಿ ಮಾದಾರ ಬಂದಿದ್ರಿ. ಮೆಹಂದಿಗೆ ಮದರಂಗಿ ಅಂತಾರಲ್ಲ. ಹೌದು ಮದರಂಗಿ. ನಿಮ್ಮ ಸಮಯ ಈಗ ಶುರುವಾಗಿ. 2 ಪದ. ಮೊದಲನೇದು 2 ಅಕ್ಷರ. ಎರಡನೇದು 2 ಅಕ್ಷರ. ಮೊದಲನೇದು ನಾಲ್ಗೆ ಬ್ಲೇಡು ಲೂಸ್ ಮಾಡೋದು. ಇದು ಲೂಸು ಲೂ ಯೋಗಿ ಯೋ ಯೋಗೇಶ ಮೊದಲನೇ ಫಿಲಮ್ ಯೋಗಿ. ಜಿಂಕೆ ಮರಿನ ಜಿಂಕೆ. ಎರಡನೇದು ಮರಿ ಜಿಂಕೆ ಮರಿ. ಓಕೆ ಜಿಂಕೆ ಮರಿ ಉತ್ತರ ಕರೆಕ್ಟ್ ಆಗಿದೆ. 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಬೊಂಬೆನಾಡು ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ ಬನ್ನಿ ಈ ಕಡೆಗೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಹೃದಯ ಸಾಕ್ಷಿ ಹೃದಯ ಬಂದ ಹೃದಯ ಆಡಿತು. 4 ಅಕ್ಷರ. ಇಂಗ್ಲಿಷ್ ಲವ್. ಓಕೆ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ನೆನಪಿರಲಿ ಪ್ರೇಮ್ ನಟನೆಯ ಚಿತ್ರ. ಫೇರ್ ಅಂಡ್ ಲವ್ಲಿ. ಎರಡನೇ ಸುಳಿವು ಪ್ರವಾಸಿ ಸ್ಥಳ ಇದು. ಯಾರಾದ್ರೂ ಹೇಳ್ತೀರಾ? ಎಸ್ ಚಾರ್ಮಿನಾರ್. ಚಾರ್ ಅಂತ ಅವರು ಹಿಂದಿಯಲ್ಲಿ ತೋರಿಸ್ತಾ ಇದ್ರು. ಓಕೆ ಈಗ ಎರಡನೇದಕ್ಕೆ ಹೋಗ್ಬಿಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ಗೋಲಿಬಾರ್ ಮುತ್ತಿನಹಾರ ಕನ್ನಡ ಬೆಟ್ಟ ಗೋಲಿಬಾರ್
ವೀರಪ್ಪನ್. ಕಿಲ್ಲಿಂಗ್ ವೀರಪ್ಪನ್. ಓಕೆ, ನಿಮ್ಮ ಮೊದಲನೇ ಸುಳಿವು ಅರ್ಜುನ್ ಸರ್ಜಾ ನಟನೆಯ ಸಿನಿಮಾ. ಚಕ್ರವ್ಯೂಹ. ವೀರಪ್ಪನ್ಗೆ ಹೋಲಿಕೆ ಇದೆ. ಅಟ್ಟಹಾಸ ಉತ್ತರ ಕರೆಕ್ಟ್ ಆಗಿದೆ. ಆದ್ರೆ 2 ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 10 ಅಂಕ ಸಿಗ್ತಾ ಇದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸೊ 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 30 ಅಂಕನ ಗಳಿಸಿದ್ದೀರಾ. ಸ್ಮೈಲಿಂಗ್ ಟೀಮಿಂದ ಯಾರು ಬರ್ತಾ ಇದ್ದಾರೆ? ಸರಿ, ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಸೆಕೆಂಡ್ ಒನ್. ಜೋಡಿ. ಗಂಡ. ಗಂಡಗೆ ಇನ್ನೊಂದು ವರ್ಡ್. ಪತಿ. ಪತಿ. ಎರಡನೇ. ದುಡ್ಡು. ದುಡ್ಡಿಗೆ ಇನ್ನೊಂದು. ಬಹಳ ದುಡ್ಡು. ಶ್ರೀಮಂತ. ಅವ್ರಿಗೆ ಗೊತ್ತಾಯ್ತು. ಬೇರೆ ಏನಾದ್ರು? ದುಡ್ಡಿಗೆ ಹಿಂದಿ. ಇಂಗ್ಲಿಷ್. ಒಂದೇ. ಮನಿ. 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 ಇಂಗ್ಲಿಷ್ ಅಲ್ಲ, ಹಿಂದಿ ಅದು. ಹಿಂದಿ. ಹಿಂದಿ. पैसा. ज़्यादा. ज़्यादा. बहुत. कोट्याधिपति. पति. नेक्स्ट कोट्याधिपति हिंदी. हिंदी करोड़पति. ಸ್ಟಾರ್ಟಿಂಗ್ ನಾನು ಅಮಿತಾಬ್ ಬಚ್ಚನ್ ಅಂದಮೇಲೆ ಕರೋಡ್ಪತಿ ನೆನಪು ಮಾಡ್ಕೋಬೇಕು ತಾನೆ. ಕೌನ್ ಬನೇಗ ಕರೋಡ್ಪತಿ. ಓಕೆ, ಕರೋಡ್ಪತಿ ಉತ್ತರನ ಸರಿಯಾಗಿ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಅಕ್ಷರ. ಹುಲಿ. ಹುಲಿ. ಗರ್ಜನೆ. ಹುಲಿ ನೋಟ. ಓ, ಇದು ರಕ್ಷಿತ್ ಶೆಟ್ಟಿ. ಇದು ರಕ್ಷಿತ್ ಶೆಟ್ಟಿದ ಉಳಿದವರು ಕಂಡಂತೆ. ಉತ್ತರ ಕರೆಕ್ಟ್ ಆಗಿದೆ. 40 ಅಂಕನ ಗಳಿಸಿದ್ದಾರೆ. ಈಗ ನೋಡೋಣ, ನಿಮ್ಮ ಸಮಯ ಈಗ ಶುರುವಾಗಿದೆ. ಹೀರೋ. 2 ವರ್ಡ್. ಒಂದೇದು ಆನೆ. ಆನೆಗೆ ಇನ್ನೊಂದು. ಗಜ. ಗಜ. ಆನೆ. ಐರಾವತ. ಅರಮನೆ. ಅಂಬಾರಿ. ಅಂಬಾರಿ. ಅಂಬಾರಿಗೆ ಇನ್ನೊಂದು ವರ್ಡ್. ಜಂಬು. ಜಂಬುವಾನ್. ಜಂಬು. ಜಂಬೂ ಸವಾರಿ. ಜಂಬೂ ಸವಾರಿ. ಉತ್ತರ ಕರೆಕ್ಟ್ ಆಗಿದೆ. ಸೂಪರ್ ಸರ್. ಓಕೆ, ಫೈನಲಿ 3ಕ್ಕೆ 3 ಸರಿಯಾದ ಉತ್ತರವನ್ನ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಬಟ್ ಇದುವರೆಗೂ ಸಿನಿ ಕ್ವಿಜ್ ಅಲ್ಲಿ ಚಡ್ಡಿ ದೋಸ್ತ ಈ ತರ ಯಾರಿಗೂ ಬಂದಿರ್ಲಿಲ್ಲ. ಸೊ ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಹಾಡು ಹೇಳ್ತೀರಾ? ಓಕೆ, ಈಗ ಲೋಕದ ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ, ನೀ ಮಾಡೋದು ಗಳಿಗೆ ಸಂತಿ, ಮೇಲು ಮಾಳಗಿ ಕಟ್ಟಬೇಕಂತಿ, ಆನೆ ಅಂಬಾರಿ ಇರಬೇಕಂತಿ, ಮಣ್ಣಲ್ಲಿ ಇಳಿಯುವುದ ತಣ್ಣಗ ಮರತಿ, ಲೋಕದ ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ, ಬದುಕು ಬಾಳೆವು ನಂದೆ ಅಂತಿ, ನಿಧಿ ಸೇರಿದಷ್ಟು ಸಾಲದು ಅಂತಿ, ಕದವ ತೆರೆದು ಕಡೆ ಯಾತ್ರೆಗೆ ನಡೆವಾಗ ಬದ್ಗದ್ದು ಯಾವುದು ಸುಮ್ಮನ ಅಳತಿ, ಲೋಕದ ಕಾಳಜಿ ಮಾಡುತ್ತೀನಂತಿ, ನಿಂಗ್ಯಾರ್ ಬ್ಯಾಡಂತಾರ ಮಾಡಪ್ಪ ಚಿಂತಿ. ಸೂಪರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಓಕೆ, ನೀವೊಂದು ಹಾಡು ಹೇಳ್ತೀರಾ ಸರ್? ಹೇಳಿ ಸರ್. ಬದುಕಿದೆನು ಬದುಕಿದೆನು ಭವಯನಗೆ ಇಂಗಿತು, ಪದುಮನಾಭನ ಪಾದದೊಲುಮೆ
ಎನಗಾಯಿತು ಬದುಕಿದೆನು ಭವಯನಗೆ ಇಂಗಿತು. ಮಕ್ಕಳಿಗೆಲ್ಲ ಬಹಳ ಖುಷಿ ಆಗತ್ತೆ ಅನ್ಸುತ್ತೆ ನೀವೇನಾದ್ರೂ ಸ್ಕೂಲ್ನಲ್ಲಿ ಹಾಡ್ತಿದ್ದಾಗ ಅಲ್ಲ? ಹಾಡ್ತಾ ಇದ್ದ 11,000 ಹಾಡು ಹಾಡಿದ್ವಿ. 11,000 ಅದ್ಭುತ ಸರ್. ಓಕೆ ಓಕೆ, ಅದರಲ್ಲಿ ನಿಮ್ಮ ಹಾಡುಗಳು ಸಿಗುತ್ತೆ. ಕುಮಾರ್ ಹೊಂಗನೂರು ಅಂತ. ಓಕೆ ಸರ್, ಭಾಳ ಖುಷಿ ಆಯ್ತು ಸರ್. 11,000 ಅಂದರೆ ಏನು ಕಡಿಮೆನಾ? ಓಕೆ, ಭಾಳ ಚೆನ್ನಾಗಿ ಎಲ್ಲರೂ ಹಾಡಿದ್ರು. ಓಕೆ, ನಮ್ಮ ಟೀಚರ್ಸ್ ಸರ್ ಹೇಳ್ತಾರಾ? ಹೇಳಿ ಸರ್. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ, ಕರಿಮುಗಿಲ ಬಾನಿನಲ್ಲಿ ಮಿಂಚರೆಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ಕರಿಮುಗಿಲ ಬಾನಿನಲ್ಲಿ ಮಿಂಚರೆಳಲು ತಾರೆಗಳು ಮೈಯ ಬಳಸಿ ಜುಮ್ಮೆನ್ನಲು, ತೆರೆದಂತಿದೆ ಭಾಗ್ಯದ ಬಾಗಿಲು, ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ತುಂಬ ಚೆನ್ನಾಗಿ ಹಿಡಿದಾರ. ಓಕೆ, 3 ಜನ ಆಡಿರೋದ್ರಿಂದ ನಾವು ಯಾಕೆ ಬಿಡೋದು ಅಂತಲ್ಲ. ಹಾಡಿ ಸರ್. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ, ನೀಗುತ್ತಲಿ ಸುಖವಾಗಿರೆ ಆನಂದದ ಹೊನಲಾಗಿರೆ, ಬಾಳೆ ಸವಿಗಾನ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ. ಸೂಪರ್ ಸರ್. ಓಕೆ, 4 ಕುಟುಂಬಗಳು ಕೂಡ ಹಾಡಿದ್ದಾಯ್ತು. ಈಗ ನಾನೊಂದು ಹಾಡ್ಬಿಡ್ಲಾ? ಎಲ್ರು ಹೇಳೋಣ? ಓಕೆ, ಈಗ ಬೊಂಬೆ ಇಟ್ಕೊಂಡು ಹೇಳ ಅಥವಾ ಈಗ ಮಾಡ್ಬಿಟ್ಟು ಹೇಳ? ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನಾನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ಮನೆಯ ಮನಗಳ ಇಂದು ಆರಾಧಿಸು ರಾಜರತ್ನನೇ, ಆಡಿಸೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಸೂಪರ್. ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಗಿಫ್ಟನ್ನು ಕೊಟ್ರಿ. ಒಳ್ಳೆ ಹಾಡಿನ ಮೂಲಕ ಇವತ್ತು ಕನ್ಕ್ಲೂಡ್ ಆಗ್ತಾ ಇದೆ. ಇಲ್ಲ, ನೀವುಗಳೆಲ್ಲ ಬಂದಿದ್ದು ಖುಷಿ ಆಯಿತು. ಇದು ಮೋಸ್ಟ್ ಮೆಮೊರೇಬಲ್ ಅಲ್ಲ, ಹಾಗಾಗಿ ಈ ಎಪಿಸೋಡ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೀಚರ್ಸ್ಗಳೆಲ್ಲ ಬಂದಿರೋದು, ಮತ್ತು ನಮ್ಮ ಸ್ಮೈಲಿಂಗ್ ಸ್ಟಾರ್ಸ್ ಬಂದಿರೋದು, ಅಣ್ಣವ್ರ ಫ್ಯಾನ್ ಬಂದಿರೋದು ಎಲ್ಲ. ಓಕೆ, ಇಲ್ಲಿಗೆ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಎಲ್ಲರೂ ಹಾಡು ಹೇಳಿದ್ರಿ, ಹಾಡಿಗೇನು ಮಾರ್ಕ್ಸ್ ಕೊಡಲ್ಲ. ಇವಾಗ ಯಾವ್ಯಾವ ಸುತ್ತಿನಲ್ಲಿ ಯಾರ್ಯಾರು ಎಷ್ಟೆಷ್ಟು ಅಂಕ ಗಳಿಸಿದ್ದಾರೆ, ಟೋಟಲ್ ಆಗಿ ಎಷ್ಟು ಅಂಕ ಗಳಿಸಿದ್ದಾರೆ ಅಂತ ನೋಡುವಂಥ ಸಮಯ. ಮೊದಲಿಗೆ ಸಾವಿತ್ರಿಬಾಯಿ ಫುಲೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಜೇನುಗೂಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 140. ಬೊಂಬೆನಾಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 130. 120, 130, 140 ಆಗಿದೆ. ಇದರಲ್ಲಿ 150 ಅಂತ. ಪಾರು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 120. ಸೇಮ್.
ಓಕೆ, ಈಗ ಜೇನುಗೂಡು ಕುಟುಂಬ 140 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಬೊಂಬೆನಾಡು ಕುಟುಂಬ 130 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಸಾವಿತ್ರಿಬಾಯಿ ಪುಲೆ ಹಾಗೇನೆ ಪಾರು ಕುಟುಂಬ 120 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಏನೆಲ್ಲ 10-20 ಡಿಫ್ರೆನ್ಸ್ ಅಷ್ಟೇ. ಸೊ ಎಲ್ಲರೂ ಕೂಡ ವಿನರ್ಸ್. ಓಕೆ, ಜೇನುಗೂಡು ಕುಟುಂಬ ಶುಭಾಶಯಗಳು, ಮೊದಲನೇ ಸ್ಥಾನದಲ್ಲಿದೆ. ಬೊಂಬೆನಾಡು ಕುಟುಂಬ ನಿಮಗೂ ಕೂಡ ಶುಭಾಶಯಗಳು. ಪಾರು ಕುಟುಂಬ ಶುಭಾಶಯಗಳು ನಿಮಗೂ ಕೂಡ. ಹಾಗೆ ಸಾವಿತ್ರಿಬಾಯಿ ಪುಲೆ ಕುಟುಂಬ ನಿಮಗೂ ಶುಭಾಶಯಗಳು. ಓಕೆ, ಇಲ್ಲಿಗೆ ಕಾರ್ಯಕ್ರಮ ಮುಗಿಸುವಂಥ ಸಮಯ ಮುಕ್ತಾಯ ಹಂತಕ್ಕೆ ಬಂದಿದೆ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಎಲ್ಲರನ್ನ ಭೇಟಿಯಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮತ್ತೊಂದು ಸಲ ಈ ಗಿಫ್ಟ್ಗೋಸ್ಕರ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.